ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಸರ್ವಜ್ಞ ಬರೆದ ಆಳಾಗಬಲ್ಲವನು ಆಳುವನು ಅನ್ನುವಂತಹ ಈ ತ್ರಿಪದಿಗಳ ಸಾರಾಂಶವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ, ಕಾಯಕ ಅಂದರೆ ಕೆಲಸ. ಈ ಕಾಯಕ ಅನ್ನುವಂತಹ ಈ ಪರಿಕಲ್ಪನೆ ವಚನ ಚಳುವಳಿಯ ಅಂದರೆ ವಚನದಲ್ಲಿ, ಅಂದರೆ ಬಸವಣ್ಣನವರು ಕಾಯಕವೇ ಕೈಲಾಸ ಅನ್ನುವಂಥದ್ದು ನೀವು ಕೇಳಿರ್ಬೋದು. ವಚನ ಚಳುವಳಿಯು ನಾಡಿಗೆ ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಯಾವುದಂದರೆ ಅದು ಕಾಯಕ. ಈ ದೇಹವನ್ನು ದಂಡಿಸಿ ಮಾಡುವ ಯಾವುದೇ ವೃತ್ತಿಯಾದರೂ ಅದು ಗೌರವಕ್ಕೆ ಅರ್ಹವಾಗಿರ್ತದೆ. ಇತರರ ದುಡಿಮೆಯನ್ನು ಶೋಷಿಸಿ ತನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳುವುದೇ ಹೀನ ನಡವಳಿಕೆ. ಕಾಯಕದಲ್ಲಿ ಮೇಲು ಕೀಳು ಅನ್ನುವಂತಹ ಭೇದವಿಲ್ಲ. ಪ್ರತಿಯೊಬ್ಬರೂ ಕೂಡ ತಮ್ಮ ಪಾಲಿಗೆ ಬಂದಂತಹ ಕಾಯಕವನ್ನು ನಿಷ್ಠೆಯಿಂದ ಕೈಗೊಳ್ಳುವ ಮೂಲಕ ಸ್ವಹಿತ ಸಮಾಜದ ಹಿತ ಎರಡನ್ನೂ ಕೂಡ ಸಾಧಿಸಬಹುದು ಅನ್ನುವಂತಹ ಈ ಪರಿಕಲ್ಪನೆಯೊಂದಿಗೆ ಆಳಾಗಬಲ್ಲವನು ಆಳುವನು. ಮೊದಲ ತ್ರಿಪದಿ ನೋಡಿ. ಕಾಯಕವು ಉಳ್ಳನ್ನಕ ನಾಯಕನು ಎನಿಸಿಪ್ಪ, ಕಾಯಕವು ತೀರ್ದ ಮರುದಿನವೇ ಸುಡುಗಾಡ ನಾಯಕವನು ಎನಿಪ ಸರ್ವಜ್ಞ. ಅಂದರೆ ಕಾಯಕ, ಎಲ್ಲಿಯವರೆಗೆ ಕಾಯಕವು ಇರುವುದೋ, ನಮ್ಮ ಕೈಯಲ್ಲಿ ಕೆಲಸ ಅನ್ನುವಂಥದ್ದು ಇರ್ತದೋ, ಅಲ್ಲಿಯವರೆಗೆ ಆತನು ನಾಯಕನೇ ಸರಿ. ಕಾಯಕವು ತೀರಿದ, ಕಾಯಕವು ಮುಗಿದ ಮರುದಿನವೇ ಆತ ಸುಡುಗಾಡ ನಾಯಕ. ಅಂದರೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲದವನು. ಸುಡುಗಾಡಲ್ಲಿ ಏನೇ ಇದ್ದರೂ ಕೂಡ ಯಾವುದಕ್ಕೂ ಅದು ಪ್ರಯೋಜನವಿಲ್ಲ. ಅದೇ ರೀತಿ ಇದ್ದಂತಹ ಒಬ್ಬ ವ್ಯಕ್ತಿಗೆ ಯಾರಿಗೇ ಆದರೂ ಕೂಡ ಒಂದು ಕೆಲಸ ಅನ್ನುವಂಥದ್ದು ಇರಲೇಬೇಕು. ಆ ಕೆಲಸದಲ್ಲಿ ಮೇಲು ಕೀಳು ಅನ್ನುವಂಥದ್ದಲ್ಲ. ಕೆಲಸ ಇದ್ದವನು ನಾಯಕನಾಗ್ತಾನೆ. ಅವನಿಗೆ ಎಲ್ಲರೂ ಕೂಡ ಗೌರವವನ್ನು ಕೊಡುತ್ತಾರೆ. ಯಾವಾಗ ಕೈಯಲ್ಲಿರುವಂತಹ ಕೆಲಸವು ತೀರಿ ಹೋಗುತ್ತದೋ, ಮುಗಿದು ಹೋಗುತ್ತದೋ, ಆತನಿಗೆ ಆ ಗೌರವ ಯಾರೂ ಕೂಡ ಕೊಡುವುದಿಲ್ಲ. ಕೆಲಸಗಳ್ಳನಿಗೆ ಅಥವಾ ಕೆಲಸ ಯಾರಿಗೆ ಇಲ್ಲವೋ ಅವರಿಗೆ ಯಾರೂ ಕೂಡ ಒಂದು ಗೌರವವನ್ನು ಕೊಡುವುದಿಲ್ಲ ಅನ್ನುವಂಥದ್ದನ್ನೇ ಇಲ್ಲಿ ಸರ್ವಜ್ಞ ಕವಿ ಈ ತ್ರಿಪದಿಯ ಮೂಲಕ ಹೇಳ್ತಾರೆ. ಎರಡನೆಯ ತ್ರಿಪದಿಯನ್ನು ಗಮನಿಸಿ. ಆಳಾಗಬಲ್ಲವನು ಆಳುವನು ಅರಸಾಗಿ, ಆಳಾಗಿ ಬಾಳಲರಿಯದವನು ಕಡೆಯಲ್ಲಿ ಹಾಳಾಗಿ ಹೋದ ಸರ್ವಜ್ಞ. ಆಳಾಗಬಲ್ಲವನು, ಆಳಾಗಿ ದುಡಿಯುವವನು, ಯಾವುದೇ ಕೆಲಸ ಇರ್ಬೋದು, ಅದನ್ನು ಸೇವಕನ ಹಾಗೆ ಯಾರು ಕೆಲಸವನ್ನು ಮಾಡುತ್ತಾರೋ ಆತ ಆಳುವನು ಅರಸಾಗಿ. ಆಳಾಗಿ ಕೆಲಸವನ್ನು ಯಾರು ಮಾಡುತ್ತಾನೋ ಆತ ಅರಸನಾಗಲು ಸಾಧ್ಯ. ಅಂದರೆ ಅವನಿಗೆ ಎಲ್ಲವೂ ಕೂಡ ಗೊತ್ತಿರ್ತದೆ. ಎಲ್ಲ ಕೆಲಸಗಳು ಗೊತ್ತಿದ್ದಾಗ ಮಾತ್ರ ಅರಸನಾಗಬಹುದು. ಎಲ್ಲ ಕೆಲಸವನ್ನು ಯಾರು ತಿಳಿದುಕೊಂಡಿದ್ದಾರೋ ಅವರಿಗೆ ಗೌರವ ಜಾಸ್ತಿ. ಹಾಗಾಗಿ ಇಲ್ಲಿ ಸರ್ವಜ್ಞ ಹೇಳ್ತಾನೆ, ಆಳಾಗಬಲ್ಲವನು ಯಾರು ಆಳಾಗಲು ತಿಳಿದಿರುತ್ತಾನೋ, ಸೇವಕನಾಗಿ ಇರಲು ತಿಳಿದಿರ್ತಾನೋ, ಎಲ್ಲ ಕೆಲಸಗಳು ಯಾರಿಗೆ ತಿಳಿದಿರುತ್ತವೆಯೋ ಆತ ಅರಸನ ಹಾಗೆ. ಆತನಿಗೆ ಗೊತ್ತಿರ್ತದೆ ಪ್ರತಿಯೊಂದು ಕೆಲಸವೂ ಕೂಡ ಮುಖ್ಯವಾದುದೇ ಅಂತ. ಇಲ್ಲದಿದ್ದರೆ ಕೆಲವೊಂದು ದೊಡ್ಡ ಕೆಲಸದಲ್ಲಿ ಇರ್ತಾರೆ, ಅವರು ಒಮ್ಮೆಲೆ ಏನು ಮಾಡ್ತಾರೆ ಅಂದರೆ, ಆ ದೊಡ್ಡ ಕೆಲಸ ಹೋದಾಗ ಸಣ್ಣ ಕೆಲಸಕ್ಕೆ ಹೋಗಲಿಕ್ಕೆ ಅವರಿಗೆ ಆಗುವುದಿಲ್ಲ. ಹಾಗಾಗಿ ಅಲ್ಲಿ ಸರ್ವಜ್ಞ ಹೇಳ್ತಾನೆ, ಎಲ್ಲ ಕೆಲಸಗಳನ್ನು ಕೂಡ ಕಲಿತುಕೊಳ್ಬೇಕು. ಹಾಗಾಗಿ ಅರಸನ ಹಾಗೆ ಉಣಬಹುದು. ಒಂದು ವೇಳೆ ಆಳಾಗಿ ಬಾಳಲರಿಯದವನು, ಅಂದರೆ ದೊಡ್ಡ ಕೆಲಸವೇ ಬೇಕು ಅಂತ ಯಾರು ಕಾದು ಕುಳಿತಿರ್ತಾರೋ ಅವರಿಗೆ ಕೆಲಸವೂ ಇಲ್ಲ, ಅರಸನ ಪಟ್ಟವೂ ಇಲ್ಲ. ಅವನು ಆಲಸಿಯೇ ಆಗಿರ್ತಾನೆ. ಆಳಾಗಿ ಬಾಳಲು ಅರಿಯದವನು ಸೇವಕನ ಹಾಗೆ ಪ್ರತಿಯೊಂದು ಕೆಲಸವನ್ನು ಮಾಡಲು ಯಾರಿಗೆ ಗೊತ್ತಿರುವುದಿಲ್ಲವೋ ಕಡೆಯಲ್ಲಿ ಹಾಳಾಗಿ ಹೋದ, ಆತ ನಾಶವಾಗಿ ಹೋಗ್ತಾನೆ. ಯಾವುದೇ ಆಗ್ಬೋದು, ಅತಿ ಸಣ್ಣ ಕೆಲಸವೂ ಆಗ್ಬೋದು, ದೊಡ್ಡ ಕೆಲಸವೂ ಆಗ್ಬೋದು. ದೊಡ್ಡ ಕೆಲಸ ಸಿಕ್ಕಿದೆ ಅಂತ ಹೆಮ್ಮೆ ಮಾಡೋದಲ್ಲ, ಸಣ್ಣ ಕೆಲಸ ಅಂತ ತೀರಾಕೆ ಒಂದು ಕೀಳರಿಮೆಯಿಂದ ನೋಡುವುದಲ್ಲ. ಎಲ್ಲ ಕೆಲಸವೂ ಕೂಡ ಒಂದೇ. ಯಾರು ಆಳಾಗಿ ದುಡಿಯಲು ಇಚ್ಛಿಸುತ್ತಾರೋ, ಯಾರು ಆಳಿನಂತೆ ದುಡಿಯುತ್ತಾನೋ ಆತ ಅರಸನಾಗಿ ಉಣ್ಣುತ್ತಾನೆ. ಒಂದು ವೇಳೆ ಯಾರು ಆಳಾಗಿ ಬಾಳಲು ಅರಿಯುವುದಿಲ್ಲವೋ ಆತ ಹಾಳಾಗಿ ಹೋಗುತ್ತಾನೆ. ಕೊನೆಯಲ್ಲಿ ಆತ ಹಾಳಾಗಿ ಹೋದ ಸರ್ವಜ್ಞ. ಹಾಗೆ ಮೂರನೆಯ ತ್ರಿಪದಿ ನೋಡಿ. ಆಲಸಿಕೆಯಲ್ಲಿರುವಂಗೆ ಕಲಸಲಂಬಲಿಯಿಲ್ಲ, ಕೆಲಸಕ್ಕೆ ಆಲಸದಿರುವಂಗೆ ಬೇರಿಂದ ಹಲಸು ಕಾತಂತೆ ಸರ್ವಜ್ಞ. ಯಾರು ಆಲಸಿಕೆಯಿಂದ ಉದಾಸೀನವನ್ನು ಮಾಡ್ತಾರೋ ಆತ ಹೇಳ್ತಾನೆ, ನನಗೆ ಕಲಿಸ್ಲಿಕ್ಕೆ ಗಂಜಿಯೇ ಇಲ್ಲ, ನನಗೆ ಊಟವೇ ಇಲ್ಲ ಅಂತ. ನಿಜವಾಗಿ ಯಾರು ನೀವು ಕೇಳಿರ್ಬೋದು, ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಅಂತ ಹೇಳ್ತಾರೆ. ಅಂದರೆ ದೇವರು ಬಡವನಾಗಿ ಹುಟ್ಟಿಸಿರ್ಬೋದು, ಬಡವರ ಮನೆಯಲ್ಲಿ ಹುಟ್ಟಿಸಿರ್ಬೋದು, ಆದರೆ ಬಡವನಾಗಿಯೇ ಮುಂದುವರಿಯಂತ ದೇವರೇನು ಹೇಳುವುದಿಲ್ಲ.
ಅಥವಾ ಯಾರೂ ಹೇಳುವುದಿಲ್ಲ. ಆತ ತನಗೆ ಬಂದಂತಹ ಅವಕಾಶವನ್ನು ಆತ ಬಳಸಿಕೊಂಡು ಅವನು ಸಿರಿವಂತನಾಗಬಹುದು. ಆದರೆ ಮೊದಲಿಗೆ ಬಿಡಬೇಕಾದದ್ದು ಉದಾಸೀನತೆ, ಆಲಸಿಕೆಯನ್ನು, ಇದನ್ನು ಬಿಟ್ಟು ಬಿಡಬೇಕು. ಉದಾಸೀನ ಸ್ವಭಾವವನ್ನು ಬಿಟ್ಟು ಬಿಡಬೇಕು. ಉದಾಸೀನ ಯಾರಿಗಿರ್ತದೋ ಅವರು ಹೇಳ್ತಾರೆ, ನನಗೆ ತಿನ್ನಲು ಅಂಬಲಿ ಇಲ್ಲ, ನನಗೆ ಗಂಜಿಯೇ ಇಲ್ಲ ಅಂತ. ಆದರೆ ಕೆಲಸಕ್ಕೆ ಆಲಸದೇ ಇರುವಂಗೆ, ಯಾರು ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡುವುದಿಲ್ಲವೋ, ಯಾರು ಯಾವುದೇ ಕೆಲಸವನ್ನು ಮಾಡಲು ಸಿದ್ಧತೆಯಲ್ಲಿ ಇರ್ತಾರೋ, ರೆಡಿಯಾಗಿ ಇರ್ತಾರೋ, ಯಾವ ಕೆಲಸವಾದರೂ ಸರಿ ನಾನು ಮಾಡುತ್ತೇನೆ ಅಂತ ಹೇಳುವವರಿಗೆ ಬೇರಿಂದ ಹಲಸು ಕಾತಂತೆ ಸರ್ವಜ್ಞ. ಅಂದರೆ ಇಡೀ ಮರವೇ ಅದರ ಬೇರಿಂದ ಹಿಡಿದು ಮೇಲಿನವರೆಗೆ ಹಲಸಿನ ಹಾಗೆ. ಅಂದರೆ ಎಲ್ಲವೂ ಯಾವ ರೀತಿಯಲ್ಲಾದರೂ ಅವನು ಅದನ್ನು ಹಲಸಿನ ರೀತಿಯಲ್ಲಿ ಮಾರ್ಪಡಿಸಿಕೊಳ್ತಾನೆ. ಅಂದರೆ ಎಲ್ಲವನ್ನೂ ಕೂಡ, ಎಲ್ಲ ಕೆಲಸವೂ ಕೂಡ, ಹಲಸು ಅನ್ನುವಂಥ ಸಂತೋಷ ಅನ್ನುವಂಥ ಶಬ್ದದ ರೀತಿಯಲ್ಲಿ ನಾವು ಬಳಸಿಕೊಳ್ಬೋದು. ಅಂದರೆ ಎಲ್ಲ ಕೆಲಸದಲ್ಲಿಯೂ ಕೂಡ ಅವನು ಸಂತಸವನ್ನು ಕಾಣ್ತಾನೆ. ಯಾವ ಕೆಲಸವನ್ನೂ ಕೂಡ ಅದು ಮೇಲೂ ಇದು ಕೀಳು ಅಂತ ಇಲ್ಲ. ಯಾಕಂದರೆ ಅವನಿಗೆ ಆಲಸಿಕೆ ಅನ್ನುವುದೇ ಇಲ್ಲ. ಯಾವ ಕೆಲಸವಾದರೂ ಸರಿ. ಇಂತಹ ವ್ಯಕ್ತಿಗಳೇ ನಾವು ಸಮಾಜದಲ್ಲಿ ಅಲ್ಲಲ್ಲಿ ಕಾಣ್ತೇವೆ. ಕೆಲವರಿಗೆ ಯಾವುದು ವೈಟ್ ಶರ್ಟ್ ಜಾಬ್ ಅಂತ ಹೇಳ್ತೇವೆ ನೋಡಿ, ಬಿಳಿ ಕಾಲರ್ ಇದ್ದೇ ಆಗಬೇಕು ಅಂತ, ದೊಡ್ಡ ದೊಡ್ಡ ಜಾಬ್ಗಳೇ ಬೇಕು, ಗಣ್ಯರು ಇರುವಂತೆ ಇರಬೇಕು, ತಾನೂ ಕೂಡ ಇರಬೇಕು ಅನ್ನುವಂಥದ್ದು ಇರ್ತದೆ. ಇಲ್ಲ, ನಿಜವಾಗಿಯೂ ಕೂಡ ಯಾರು ದೊಡ್ಡ ಕೆಲಸದಲ್ಲಿ ಇರ್ತಾರೋ ಅವರ ಹತ್ತಿರ ಹಣ ಇರುವುದಿಲ್ಲ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ ನೋಡಿ, ಅವರು ನೆಮ್ಮದಿಯಾಗಿರ್ತಾರೆ, ಇಡೀ ಜೀವನವಿಡೀ ಸಂತಸವನ್ನೇ ಕಾಣ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಸರ್ವಜ್ಞ ಹೇಳ್ತಾರೆ, ಆಲಸಿಕೆಯಲ್ಲಿರುವಂಗೆ ಕಲಸಲು ಅಂಬಲಿ ಇಲ್ಲ, ಕೆಲಸಕ್ಕೆ ಆಲಸದಿರುವಂಗೆ ಬೇರಿಂದ ಹಲಸು ಕಾತಂತೆ ಸರ್ವಜ್ಞ. ಮುಂದಿನ ತ್ರಿಪದಿ ನೋಡಿ. ಉದ್ಯೋಗವುಳ್ಳವನ ಹೊದ್ದುವುದು ಸಿರಿಬಂದು, ಉದ್ಯೋಗವಿಲ್ಲದಿರುವವನ ಕರದೊಳಗೆ ಇದ್ದುದೂ ಪೋಕು ಸರ್ವಜ್ಞ. ಉದ್ಯೋಗವುಳ್ಳ, ಯಾರಿಗೆ ಮನಸ್ಸಿದ್ದು ಅವನು ಉದ್ಯೋಗವನ್ನು ಮಾಡ್ತಾನೋ, ಕೆಲಸವನ್ನು ಮಾಡ್ತಾನೋ, ಆತನಿಗೆ ಸಿರಿ ಬಂದು ಹೊದ್ಕೊಂಡಿರ್ತದೆ. ಅವನ ಹತ್ರವೇ ಶ್ರೀಮಂತಿಕೆ ಬಂದಿರ್ತದೆ. ಯಾಕಂದರೆ ಶ್ರೀಮಂತರು ಮತ್ತೆ ಮತ್ತೆ ಕೆಲಸ ಮಾಡ್ತಾ ಹೋಗ್ತಾರೆ. ಕೆಲವೊಮ್ಮೆ ಹೇಳುವಂಥದ್ದು ಇರ್ತದೆ ಸಮಾಜದಲ್ಲಿ ಕೂತ್ಕೊಂಡು, ಸಣ್ಣ ಕೆಲಸವನ್ನು ಮಾಡಲಿಕ್ಕೆ ಉದಾಸೀನ ಮಾಡುವವರು ಹೇಳ್ತಾರೆ, ಅವರಿಗೆ ಸಿರಿವಂತರಿಗೆ ಸಿರಿ ಬರ್ತಾ ಇರ್ತದೆ, ನಮಗೆ ಯಾವಾಗ ನೋಡಿದರೂ ಬಡತನ ಅಂತ. ಬಡತನ ಯಾಕೆ ಬರ್ತದೆ? ಇವರಿಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ. ಶ್ರೀಮಂತಿಕೆ ಇದ್ದವರ ನೀವು ಗಮನಿಸಿ, ಇಡೀ ಜಗತ್ತಿನಲ್ಲೇ ಅವರು ಪ್ರಥಮ ಸ್ಥಾನದಲ್ಲಿರ್ತಾರೆ, ದ್ವಿತೀಯ ಸ್ಥಾನದಲ್ಲಿ, ತೃತೀಯ ಸ್ಥಾನದಲ್ಲಿರ್ತಾರೆ. ಕೆಲವೊಂದು ಸಿರಿವಂತರ ಪಟ್ಟಿಯನ್ನು ಕೊಡ್ತಾರೆ, ಹೆಸರನ್ನು ನಾವು ಕೇಳಿರ್ಬೋದು ನೋಡಿ. ನಾವಿಲ್ಲಿ ಕರುಬೋದೇ ಬಂತು. ಯಾಕೆ ಅವರು ಯಾಕೆ ಶ್ರೀಮಂತರಾಗಿರ್ತಾರೆ? ಅವರು ದಿನನಿತ್ಯ ಅವರು ದುಡಿತಾರೆ. ದಿನದ 24 ಗಂಟೆಯೂ ಅವರು ವಿಶ್ರಾಂತಿ ತಗೊಳ್ಳೋದಿಲ್ಲ. ನಾವು ಇಲ್ಲಿ ವಿಶ್ರಾಂತಿಯೇ, ನಮಗೆ ಕೆಲಸಕ್ಕೆ ಹೋದರೆ ಇಷ್ಟೇ ಗಂಟೆ ಅಂತ. 10 ಗಂಟೆ 9:30 ಬರುವಲ್ಲಿ 10 ಗಂಟೆಗೆ ಬರ್ತಾರೆ. ನೀವು ಕೆಲವೊಂದು ಕೆಲಸದವರನ್ನು ನೋಡಿರ್ಬೋದು, 5 ಗಂಟೆಗೆ ಹೋಗೋದಾದರೆ 4:15 ಇಲ್ಲಿ ಪ್ಯಾಕ್ ಆಗಿರ್ತದೆ ಅವರದ್ದು. ಮತ್ತೆಲ್ಲಿ ಹಣ ನಿಲ್ತದೆ? ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಉದ್ಯೋಗವುಳ್ಳವನ ಹೊದ್ದುವುದು ಸಿರಿಬಂದು. ಉದ್ಯೋಗ ಇದ್ದವರಿಗೆ ಸಿರಿವಂತಿಗೆ ಬರ್ತದೆ, ಶ್ರೀಮಂತಿಗೆ ಬರ್ತದೆ. ಉದ್ಯೋಗವಿಲ್ಲದಿರುವವನ ಕರದೊಳಗೆ, ಆತನ ಕೈಯೊಳಗೆ ಇದ್ದುದೂ ಪೋಕು, ಇದ್ದುದೂ ಹೋಗಿಬಿಡ್ತದೆ ಸರ್ವಜ್ಞ. ಅಂದರೆ ಉದ್ಯೋಗ ಯಾರಲ್ಲಿ ಇರ್ತದೋ ಅವರಲ್ಲಿ ಸಿರಿವಂತಿಕೆ ಇರ್ತದೆ. ಉದ್ಯೋಗ ಇಲ್ಲದೇ ಇದ್ದವರ ಕೈಯಲ್ಲಿ ಸ್ವಲ್ಪ ಇದ್ದದ್ದು ಕೂಡ ಹೋಗಿಬಿಡ್ತದೆ. ನೀವು ಕೇಳಿರ್ಬೋದು ನೋಡಿ, ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತ. ಕೂತು ಉಣ್ಣಲು ಶುರು ಮಾಡಿದರೆ ಕುಡಿಕೆ ಅಲ್ಲ, ಏನು ಇಡೀ ಮನೆಯಲ್ಲಿ ಕೋಣೆಯಲ್ಲಿ ಬಂಗಾರದ ನಾಣ್ಯಗಳನ್ನು ಪೇರಿಸಿಟ್ಟರೂ ಕೂಡ ಅದು ಖಾಲಿ ಆಗ್ತದೆ. ಹಾಗಾಗಿ ಒಬ್ಬ ಮನುಷ್ಯನಾದವನಿಗೆ, ಅದು ಯಾರೇ ಇರ್ಬೋದು, ಸ್ತ್ರೀಯೇ ಇರ್ಬೋದು, ಪುರುಷರೇ ಇರ್ಬೋದು. ನೀವು ಕೇಳಿರ್ಬೋದು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವಂಥದ್ದು. ಪುರುಷ ಲಕ್ಷಣಂ ಆ ರೀತಿಯಲ್ಲ, ಇಲ್ಲಿ ಎಲ್ಲರಿಗೂ ಕೂಡ ಉದ್ಯೋಗ ಅನ್ನುವುದು ಲಕ್ಷಣವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಎಲ್ಲರೂ ಕೂಡ ಕೈಯಲ್ಲಿ ಒಂದು ಉದ್ಯೋಗವನ್ನು ಇದ್ದರೆ, ಕೈಯಲ್ಲಿ ಉದ್ಯೋಗ ಇದ್ದರೆ ಅವನು ಸಂತಸದ ಬಾಳನ್ನು ಬಾಳಬಹುದು. ಇಲ್ಲದಿದ್ದರೆ ಕರದಲ್ಲಿ ಇದ್ದದೂ ಕೂಡ, ಕೈಯಲ್ಲಿ ಇದ್ದದೂ ಕೂಡ ಪೋಕು ಹೋಗಿಬಿಡ್ತದೆ. ಮುಂದಿನ ತ್ರಿಪದಿಯನ್ನು ಗಮನಿಸಿ. ಉದ್ಯೋಗವಿರುವವನು ಬಿದ್ದಲ್ಲಿ ಬಿದ್ದಿರನು, ಹದ್ದು ನೆವನವನು ಈಡಾಡಿ ಹಾವ ಕೊಂದೆದ್ದು ಹೋದಂತೆ ಸರ್ವಜ್ಞ. ಉದ್ಯೋಗ ಯಾರಲ್ಲಿ ಇರ್ತದೋ ಅವನು ಬಿದ್ದುಕೊಂಡಲ್ಲಿ ಬಿದ್ದಿರುವುದಿಲ್ಲ. ಅವನು ಮತ್ತಷ್ಟು ಕೆಲಸ ಮಾಡ್ತಾ ಮತ್ತಷ್ಟು ಮೇಲಂತಸ್ತನ್ನು ಪಡೀತಾ ಹೋಗ್ತಾನೆ. ಅವನು ಹೇಗಿರ್ತಾನೆಂದರೆ, ಹದ್ದು ನೆವನವನು ಈಡಾಡಿ
ಹಾವ ಕೊಂದು ಎದ್ದು ಹೋದಂತೆ ಸರ್ವಜ್ಞ. ಅದನ್ನು ನೋಡಿರ್ಬೋದು ನೀವು. ಹಾವು ಎಲ್ಲಿ ಇರ್ತದೆ ಅದು ನೋಟ ಹಾಕಿ ಅದನ್ನು ಹಿಡ್ಕೊಂಡು ಹೋಗಿಬಿಡ್ತದೆ. ಅದೇ ರೀತಿ ಉದ್ಯೋಗ ಇದ್ದವನು ಎಲ್ಲಿ ಜಾಸ್ತಿ ಸಂಬಳ ಇರ್ತದೆ ಅಂತ ನೋಡ್ತಾ ಇರ್ತಾನೆ ಅವನು. ಹಾಗೆ ತನ್ನ ಉದ್ಯೋಗ ಹೋಗದ ರೀತಿಯಲ್ಲಿ ಅವನು ಕಾಪಾಡ್ತಾ ಇರ್ತಾನೆ. ಉದ್ಯೋಗ ಹೋದರೆ ಅವನಿಗೆ ಏನಾಗ್ತದೆ ಅಂತ ಗೊತ್ತುಂಟು, ಸಮಾಜದಲ್ಲಿ ಯಾವ ಸ್ಥಿತಿ ಬರ್ತದೆ ಅಂತ. ಯಾವ ಉದ್ಯೋಗವಾದರೂ ಸರಿ ತನ್ನ ಕೈ ತಪ್ಪಿ ಹೋಗದ ಹಾಗೆ ಅವನು ಇರುತ್ತಾನೆ. ಕಾಯಕವು ಉಳ್ಳನಕ ನಾಯಕನು ಎನಿಸಿಪ್ಪ. ಅವನಿಗೆ ಗೊತ್ತಿದೆ ಹೇಗೆ ಕಾಯಕವು ಇರ್ತದೆ ಅಲ್ಲಿಯವರೆಗೆ ನಾಯಕ ತಾನು ಅನ್ನುವಂಥದ್ದು. ಆ ನಾಯಕತ್ವವನ್ನು ಅವನು ಕಳೆದುಕೊಳ್ಳಿಕ್ಕೆ ಇಷ್ಟಪಡದೇ ಇರಬೇಕಾದ್ರೆ ಹೇಗಿರಬೇಕು? ಉದ್ಯೋಗವಿರುವವನು ಬಿದ್ದಲ್ಲಿ ಬಿದ್ದಿರನು, ಬಿದ್ದಲ್ಲಿ ಅವನು ಬಿದ್ಕೊಳ್ಳುವುದಿಲ್ಲ, ಉದಾಸೀನ ಮಾಡುವುದಿಲ್ಲ ಅನ್ನುವಂತಹ ಅರ್ಥ. ಅವನು ಹದ್ದಿನ ರೀತಿಯಲ್ಲಿ ಈಡಾಡಿ ಬೇಟೆಯಾಡಿ ಆ ಹಾವನ್ನು ಕೊಂದು ಎದ್ದು ಹೋದಂತೆ. ನೀವು ಗಮನಿಸಿರ್ಬೋದು ಕೆಲವರನ್ನು, ಎಲ್ಲಿ ಅತಿ ಹೆಚ್ಚಿನ ಸಂಬಳ ಇರ್ತದೆ ಅವನು ಹೋಗಿ ಅಲ್ಲಿ ಸೇರಿಕೊಂಡಾಗಿರ್ತದೆ. ಕೆಲವರಿಗಿರ್ತದೆ ಕೂತ್ಕೊಂಡಲ್ಲಿ ಯಾವ ಉದ್ಯೋಗ ಸಿಗ್ತದೋ ಅಲ್ಲೇ ಇದ್ದಿರ್ತಾನೆ, ಅಲ್ಲೇ ಬಿದ್ಕೊಂಡಿರ್ತಾನೆ ಅವನು. ಕೊನೆಯವರೆಗೂ ಅದೇ ಮೊದಲೇ ಹೇಳಿದಲ್ವ, ಬಡವನಾಗೇ ಇರ್ತಾನೆ ಅಂತ. ಇದು ಹಾಗಲ್ಲ. ಮೈಯಲ್ಲಿ ಎಲ್ಲಿಯವರೆಗೆ ಕಸುವು ಅನ್ನುವಂಥದ್ದು ಇರ್ತದೋ, ಮೈಯಲ್ಲಿ ಎಲ್ಲಿಯವರೆಗೆ ಶಕ್ತಿ ಅನ್ನುವಂಥದ್ದು ಇರ್ತದೋ ಅಲ್ಲಿಯವರೆಗೆ ಕೆಲಸವನ್ನು ಮಾಡಿಕೊಂಡು ನಾಯಕನ ರೀತಿಯಲ್ಲಿ ಇರಬೇಕು. ಈಗ ಕೊನೆಯ ವಚನ ನೋಡಿ, ಕೊನೆಯ ತ್ರಿಪದಿಗಳನ್ನು ನೋಡಿ. ಜ್ಞಾನ ಕೊನೆಯ ತ್ರಿಪದಿ ನೋಡಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಿಂ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡುಗು ಸರ್ವಜ್ಞ. ಅಂದರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿ ವಿದ್ಯೆ ಅಂದರೆ ಕೃಷಿ ವಿದ್ಯೆ. ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳು ನಡೆದಾಗ ಮಾತ್ರ ದೇಶ ನಡೆಯುತ್ತದೆ, ಇಲ್ಲದಿದ್ದರೆ ದೇಶ ಹಾಳಾಗುತ್ತದೆ. ದೇಶ ನಡೆಯುವುದು, ದೇಶ ಹಾಳಾಗುವುದು ಅಂದರೆ ಏನು? ಅಂದರೆ ಕೃಷಿ ಇದ್ದಾಗ ಮಾತ್ರ, ಕೃಷಿ ಚಟುವಟಿಕೆಗಳು ನಡೆದಾಗ ಮಾತ್ರ ಹೊಟ್ಟೆ ತುಂಬುತ್ತದೆ. ಅಂದರೆ ಮುಖ್ಯವಾಗಿ ನಾವು ತಿನ್ನುವಂತಹ ಆಹಾರ ಈ ಕೃಷಿಯಲ್ಲೇ ಬಂದಿರುವಂಥದ್ದು. ಮೇಟಿ ವಿದ್ಯೆ ಹಲವು ಕೋಟಿ ವಿದ್ಯೆಗಳ ಯಾವುದೇ ವಿದ್ಯೆ ಇದ್ದರೂ ಕೂಡ ಅದಕ್ಕಿಂತ ಮೇಲಾದದು ಮೇಟಿ ವಿದ್ಯೆ. ಈ ಕೃಷಿ ವಿದ್ಯೆಯೇ ಮೇಲು. ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡುಗು ಸರ್ವಜ್ಞ. ಮೇಟಿಯಂ ರಾಟಿ ನಡೆದುದಲ್ಲದೆ, ರಾಟಿ ಅಂದರೆ ಈ ಕೃಷಿ ಕೆಲಸಕ್ಕೆ ಬೇಕಾಗುವಂತಹ ಯಂತ್ರಗಳು. ಮೇಟಿಯಿಂದ ಈ ಕೃಷಿ ಕೆಲಸ ಇರುವುದರಿಂದಲೇ ಈ ಯಂತ್ರಗಳು ನಡೆಯುತ್ತದೆ. ಒಂದು ವೇಳೆ ನಡೆಯದೇ ಇದ್ದರೆ ದೇಶದಾಟವೇ ಕೆಡುಗು ಸರ್ವಜ್ಞ. ಮೇಟಿ ವಿದ್ಯೆ ಇಲ್ಲದೆ ದೇಶ ನಡೆಯುವುದಿಲ್ಲ. ಅಂದರೆ ಅನೇಕ ರೀತಿಯ ಶಿಕ್ಷಣವನ್ನು ಕಲಿಯುವುದಕ್ಕಿಂತಲೂ ಕೃಷಿ ವಿದ್ಯಾಭ್ಯಾಸ ಅಥವಾ ಒಂದು ವೃತ್ತಿಯನ್ನು ಕಲಿಯುವುದು ಶ್ರೇಷ್ಠವಾದದ್ದು. ಅದರಲ್ಲಿಯೂ ಕೂಡ ಕೃಷಿ ವಿದ್ಯೆಯನ್ನು ಕಲಿಯುವಂಥದ್ದು ಬಹಳ ಶ್ರೇಷ್ಠ. ಮೇಟಿ ಅಂದರೆ ನಿಮಗೆ ಗೊತ್ತಿದೆ, ಕೃಷಿಕ ಅಥವಾ ಕೃಷಿಗೆ ಸಂಬಂಧಿಸಿರುವಂಥದ್ದು. ಅಂದರೆ ಇಲ್ಲಿ ಸರ್ವಜ್ಞ ಎಲ್ಲ ವಿದ್ಯೆಗಿಂತ ಕೃಷಿ ವಿದ್ಯೆಯೇ ಮೇಲು ಅನ್ನುವಂಥದ್ದನ್ನು ಇಲ್ಲಿ ಈ ತ್ರಿಪದಿಗಳ ಮೂಲಕ ಹೇಳುತ್ತಾ ಕೃಷಿಯ ಮಹತ್ವವನ್ನು ಹೇಳ್ತಾನೆ. ಹಾಗೆ ಈ ಮೇಟಿ ಅನ್ನುವಂತಹ ಶಬ್ದದ ಅರ್ಥ ಇನ್ನೊಂದಿದೆ. ಅಂದರೆ ಹುಲ್ಲು ತುಳಿಯುವಂತಹ ಕಣ ಇರ್ತದಲ್ಲ, ಅದಕ್ಕೆ ಮೇಟಿ ಅಂತಲೂ ಹೇಳ್ತಾರೆ. ಆ ಮೇಟಿಯನ್ನು ಕಣದ ಮಧ್ಯಭಾಗದಲ್ಲಿ ನೆಟ್ಟಿರ್ತಾರೆ. ಆ ಮೇಟಿಯ ಸುತ್ತಲೂ ಹಗ್ಗದಿಂದ ಕಟ್ಟಿರುವಂಥ ದನಗಳನ್ನು ತಿರುಗಿಸ್ತಾರೆ. ಈ ರೀತಿ ದನಗಳ ಕಾಲ್ತುಳಿತಕ್ಕೆ ಸಿಕ್ಕಿ ಯಾವುದೇ ಒಂದು ಧಾನ್ಯಗಳು ಅದು ಪ್ರತ್ಯೇಕಗೊಳ್ತದೆ. ಅದಕ್ಕೂ ಕೂಡ ಮೇಟಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಮೇಟಿ ವಿದ್ಯೆ ಅಂದರೆ ಬೇಸಾಯ, ಕೃಷಿಗೆ ಸಂಬಂಧಿಸಿದಂಥ ವಿದ್ಯೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಲ್ಲಿಗೆ ಆಳಾಗಬಲ್ಲವನು ಆಳುವನು ಅನ್ನುವಂತಹ ಸರ್ವಜ್ಞನ ತ್ರಿಪದಿಗಳು ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.